ಡಾಕ್ಟರ್ ಅವತ್ತು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಕೂಡ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ, ಯಾಕೆ ಸ್ಟ್ರೆಸ್ ಮಾಡ್ಕೋತಿದ್ಯಾ? ನಿಮ್ಮಿಂದಾನೆ. ನೀವು ನನ್ನ ಕ್ಯಾರೆಕ್ಟರ್ನ, ಶೀಲಾನ ಅನುಮಾನಿಸ್ತಿರೋದ್ರಿಂದಾನೆ ನನ್ಗೆ ಸ್ಟ್ರೆಸ್ಸು, ಈ ಟೆನ್ಷನ್ನು. ಏನ್ ಭಾಷಣಿ ಹಾಗೆ ಹೇಳ್ತಿದ್ಯಾ? ನಾನು ಆ ಮಾತನ್ನ ಹೇಳಲೇ ಇಲ್ವಲ್ಲ. ಡೈರೆಕ್ಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ ಬಿಹೇವಿಯರ್ನ ನೋಡಿ ಹೇಳ್ಬೋದು. 3 ಗಂಟಿನ ಸಂಬಂಧನ ಋಣಾನುಬಂಧ ಅಂತ ದೊಡ್ಡದಾಗಿ ಭಾವಿಸ್ತಿರೋ ನಿಮ್ ನಟನೆನ ನೋಡಕ್ ಆಗ್ತಿಲ್ಲ ಅಲ್ವಾ? ಫಂಕ್ಷನ್ ಅಲ್ಲಿ ನಿಮ್ ಪಕ್ಕ ನಿಲ್ಲೋದು ನನ್ನಿಂದ ಕೂಡ ಆಗಲ್ಲ. ನಾನು ಎಲ್ರ ಮುಂದೆ ನಗಕ್ಕಾಗಲ್ಲ, ನೋವನ್ನ ನುಂಗ್ಕೊಂಡು ನಡ್ಸಕ್ಕಾಗಲ್ಲ. ಮತ್ತಿನ್ನೇನ್ ಮಾಡ್ತೀಯಾ? ಹುಚ್ಚಿ ಹಾಗೆ ನಿನ್ಗೆ ಇಷ್ಟ ಬಂದ ಹಾಗೆ ಈ ರೂಮಲ್ಲೇ ಕೂತಿರ್ತೀಯ? ಈ ಫಂಕ್ಷನ್ಗೆ ನಿಮ್ಮ ಅಪ್ಪ ಅಮ್ಮ ಬರ್ತಿದ್ದಾರೆ. ನಿನ್ನ ಬಗ್ಗೆ, ನಿನ್ನ ಜೀವನದ ಬಗ್ಗೆ, ನಿನಗೆ ಮದುವೆ ಆಗಿರೋದ್ರ ಬಗ್ಗೆ ಎಷ್ಟೋ ಸಂತೋಷವಾಗಿರೋರಿಗೆ ನೋವು ಕೊಡ್ತೀಯಾ? ನಿಮ್ಮಪ್ಪನ ಆರೋಗ್ಯದ ಬಗ್ಗೆ ಗೊತ್ತಿದ್ರು ಕೂಡ ನೀನ್ ಹೀಗೆ ಹುಚ್ಚಾಗಿ ನಿರ್ಧಾರ ತಗೋತೀಯಾ? ನಾನ್ ನಿನ್ನ ಮದುವೆ ಮಾಡ್ಕೊಂಡಿದ್ದು ನಿನ್ನ ಫ್ಯೂಚರ್ಗೋಸ್ಕರ. ನನ್ನ ಜೊತೆ ಇರೋ ಅಷ್ಟು ದಿನಾನು ನಿನಗೆ ಯಾವ ಪ್ರಾಬ್ಲಮು ಆಗ್ಬಾರ್ದು ಅನ್ನೋದಕ್ಕೋಸ್ಕರ. ನಾನು ಧೈರ್ಯವಾಗಿ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ, ನಾನ್ ನಿನ್ ಜೊತೆ ಇರೋವರೆಗೂ ನಿನ್ನ ಹತ್ರ ಯಾವ ಸಮಸ್ಯೆನೂ ಬರಲ್ಲ, ನಿನ್ನ ಡಿಸ್ಟರ್ಬ್ ಮಾಡಲ್ಲ. ಮೇಡಮ್, ಪ್ರೀತಿ ಬಂದಿದ್ದಾಳೆ. ಏನಂದ್ರೆ ಪ್ರೀತಿ ಬಂದಿದ್ದಾಳೆ. ಕೈ ನೋವು ಹೇಗಿದೆ ಪ್ರೀತಿ? ಈಗ ಪರವಾಗಿಲ್ಲ. ಸರಿ, ಒಳಗಡೆ ಬಾ. ಬಾ. ಐ ಆಮ್ ವೆರಿ ಸಾರಿ ಪ್ರೀತಿ, ಇವತ್ತು ನೈಟ್ ರಿಸೆಪ್ಷನ್ ಪಾರ್ಟಿ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದೀನಿ, ಅದಕ್ಕೆ ಹಾಸ್ಪಿಟ್ಲಿಗೆ ಬರೋಕ್ಕಾಗಲಿಲ್ಲ. ಪರವಾಗಿಲ್ಲ ಆಂಟಿ, ಕಾರ್ ಕಳ್ಸಿದ್ರಿ, ಈ ಮನೆ ಕಾಲಿಡೋ ಅವಕಾಶ ಕೊಟ್ರಿ. ಇದನ್ ಮೀರಿ ಏನ್ ಬೇಕು? ಈಗ ಹೇಗಿದೆಯಮ್ಮ? ಫೈನ್ ಅಂಕಲ್. ಏನ್ ನವ್ಯ ಹಾಗೆ ನೋಡ್ತಿದ್ಯಾ? ಆಹಾ, ಏನಿಲ್ಲ. ನಮ್ ಮೇಡಮ್ಗೋಸ್ಕರ ಪ್ರಾಣ ಕೂಡ ಲೆಕ್ಕಿಸ್ದೇ ಇರೋ ನಿನ್ನ ಸಾಹಸಕ್ಕೆ ಶಾಕ್ ಅಲ್ಲಿದ್ದೀನಿ.
ಸಾಹಸ ಅಲ್ಲ ನವ್ಯ, ಆಂಟಿ ಮೇಲಿರೋ ಪ್ರೀತಿ. ಅದನ್ನ ಪ್ರತ್ಯೇಕವಾಗಿ ಹೇಳ್ಬೇಕಾ ಪ್ರೀತಿ? ನಡೆದಿದ್ದೇನೋ ನಡೆದು ಹೋಯ್ತು. ನಮ್ಮ ಮೇಡಮ್ ಪ್ರಾಣನ ಕಾಪಾಡಿ ನೀನು ಕೂಡ ಈ ಮನೆಗೆ ಸೇರಿದವಳೆ ಅಂತ ಸ್ಟ್ರಾಂಗ್ ಆಗಿ ಪ್ರೂವ್ ಮಾಡಿದ್ಯಾ. ಇದಕ್ಕೂ ಮುಂಚೆ ನೀನು ಈ ಮನೇಲಿ ಹೇಗಿದ್ಯೋ ಹಾಗೆ ಫ್ರೀಯಾಗಿ ಇದ್ಬಿಡು ಪ್ರೀತಿ. ಮ್ಯಾಮ್, ನಾನು ಹೇಳಿದ್ದು ಕರೆಕ್ಟೇ ಅಲ್ವಾ? ಎಲ್ರಿಗೂ ಇಷ್ಟ ಅಂತಂದ್ಮೇಲೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ನಮ್ಮ ಇಷ್ಟ ಕಷ್ಟಗಳು ನಿನಗೆ ಗೊತ್ತಿಲ್ವ ವಾಗ್ದೇವಿ? ವನಜ, ಪ್ರೀತಿನ ಒಳಗಡೆ ಕರ್ಕೊಂಡು ಹೋಗು. ಬಾ ಪ್ರೀತಿ. ಐ ಆಮ್ ಸೋ ಹ್ಯಾಪಿ ಪ್ರೀತಿ, ನೀನ್ ಮತ್ತೆ ವಾಪಸ್ ಬಂದೆ. ಇವಾಗ ನನಗೆ ಕಂಪನಿ, ಕಾನ್ಫಿಡೆನ್ಸ್ ಎರಡೂ ಬಂತು. ನೀನಂದ್ರೆ ಕೋಪ ಪಡೋ ರಾಹುಲ್ ಕೂಡ ನಿನ್ಗೆ ವೆಲ್ಕಮ್ ಮಾಡೋದು ಅಂದ್ರೆ ಇನ್ನೂ ಸೂಪರ್. ನಾನ್ ಬಂದಿರೋದೇ ರಾಹುಲ್ಗೋಸ್ಕರ ಅಲ್ವಾ? ಇನ್ನು ರಾಹುಲ್ ಯಾಕೆ? ಭಾಷಿಣಿ ಜೊತೆ ಮದ್ವೆ ಆಗಿ ಹೊಟ್ಟೆಲಿರೋ ಮಗುಗ್ ತಂದೆ ಆಗಿ ಇವತ್ತು ರಿಸೆಪ್ಷನ್ ಪಾರ್ಟಿ ಕೂಡ ಮಾಡ್ಕೋತಿದ್ದಾರೆ. ಮದ್ವೆ ಆಗಿರೋದು ಭಾಷಿಣಿ ಜೊತೆ ಅಲ್ಲ, ಸರಸ್ಸು ಜೊತೆ. ಸರಸು ಏನ್ ಪ್ರೀತಿ? ಭಾಷಿಣಿ ಬಂದಿದ್ದು ಮತ್ತೆ ಎಲ್ರನ್ನೂ ಮೋಸ ಮಾಡ್ತಿರೋದು ರಾಹುಲ್ನ ಮತ್ತೆ ಮದ್ವೆ ಮಾಡ್ಕೊ. ನಮ್ಮ ಮಾತಲ್ಲಿ ಹೇಳಿದ್ರೆ ಆಂಟಿ ನಂಬೋದು ಎಷ್ಟು ಕಷ್ಟನೋ, ನಿಜಾನ್ ಸುಳ್ಳು ಮಾಡೋದು ಆ ಸರ್ಸುಗ್ ಅಷ್ಟೇ ಈಸಿ. ಮತ್ತೀಗೇನ್ ಮಾಡೋಣ ಅನ್ನೋದು ನಿನ್ ಪ್ಲಾನು? ಯಾರು ಹೇಳಿದ್ರೆ ನಂಬ್ತಾರೋ, ಯಾರು ಬಂದ್ರೆ ನಿಜಾನ್ ಬಚ್ಚಿಡೋಕಾಗ್ದೆ ಆ ಸರ್ಸು ಕಕ್ಕ ಬಿಕ್ಕಿ ಆಗ್ತಾಳೋ ಅವ್ರ ಹತ್ರನೇ ಹೇಳಿಸ್ತೀನಿ. ಯಾರು? ಜಗದೀಶನ್ನ ಮನೆಗ್ ಕರೆಸ್ತೀನಿ. ಎಸ್, ಪರ್ಫೆಕ್ಟ್. ಫೋನ್ ಮಾಡು. ಒಂದ್ ನಿಮಿಷ. ಹಲೋ 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 ಜಗದೀಶ್, ಯಾರು ಮಾತಾಡ್ತಿರೋದು? ನಿಮ್ ಶ್ರೇಯಾಭಿಲಾಷಿ. ನಿಮಗೆ ಇನ್ಫಾರ್ಮೇಶನ್ ಹೇಳ್ಬೇಕು ಅಂತ ಫೋನ್ ಮಾಡ್ದೆ. ಏನದು? ವಾಗ್ದೇವಿ ಮತ್ತೆ ನಿಮ್ಮ ಮಧ್ಯೆ ಶತ್ರುತ್ವ ಇದೆ ಅಂತ ಗೊತ್ತು, ಆದ್ರೆ ಸತ್ತೋಗಿರೋ ನಿಮ್ ಮಗಳ ಮೇಲೆ ಹಗೆ ಸಾಧಿಸೋಷ್ಟು ಪೈಶಾಚಿಕತ್ವ ಇದೆ ಅಂತ ಅನ್ಕೊಂಡಿರ್ಲಿಲ್ಲ ರೀ. ಏನ್ ನೀನ್ ಮಾತಾಡ್ತಿರೋದು? ಇಷ್ಟು ದಿನ ನಿಮಗ್ ಗೊತ್ತಿಲ್ಲದೆ ಇರೋ ನಿಜ, ನಿಮ್ ಮಗಳಿಗಾಗಿರೋ ಅನ್ಯಾಯ. ವಾಗ್ದೇವಿ ರಾಹುಲಿಗ್ ಬೇರೆ ಹುಡುಗಿ ಜೊತೆ ಮದ್ವೆ ಮಾಡ್ತಿದ್ದಾರೆ. ಮದುವೆ ಮಾಡೋದು ಅಂದ್ರೇನು? ಇಲ್ಲ, ಹಾಗಾಗಲ್ಲ.
ನಿನ್ಗೇನೋ ಒಳ್ಳೇದ್ ಮಾಡ್ಬೇಕು ಅಂತ ನಿಜ ಹೇಳಿದ್ರೆ ಹಾಗಾಗಲ್ಲ ಅಂತಿದ್ಯಲ್ಲ ಯಾಕೆ? ನಿನ್ ಮಗಳ ನೆನಪುಗಳನ್ನ ಪರ್ಮನೆಂಟ್ ಆಗಿ ಅಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ನೀನೇನು ಮಾಡಲ್ಲ ಅಂತ ಗೊತ್ತು, ಆದ್ರೆ ನೀನ್ ಒಳ್ಳೇದ್ ಬಯಸೋಳಾಗಿ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಇಡ್ತೀನಿ. ಹುಷಾರು ಜಗದೀಶ. ಹಲೋ ಹಲೋ ಹಲೋ. ಅಕ್ಕ, ಇವಾಗ ಜಗದೀಶ್ ಕನ್ಫರ್ಮ್ ಆಗಿ ಮಗಳಿಗೆ ಕಾಲ್ ಮಾಡಿ ಕ್ಲಾರಿಟಿ ತಗೋಬೇಕು ಅಂತ ಅನ್ಕೋತಾನೆ. ಹಾಗಾದ್ರೆ ಮತ್ತೆ ಮದ್ವೆ ಆಗಿರೋದು ತನ್ನ ಮಗಳ ಜೊತೆನೆ ಅಂತ ಗೊತ್ತಾಗೋಗುತ್ತೆ. ನಿಜಾನೇ, ಆ ಚಾನ್ಸ್ ಕೂಡ ಇದೆ. ಅದಕ್ಕೆ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಆ ಸರಸು ಫೋನ್ ರಿಸೀವ್ ಮಾಡದೆ ಇರೋ ಹಾಗೆ ನೋಡ್ಕೊಳ್ಳಿ. ನಾನಾ? ನೀವೇ ವನಜಕ್ಕ, ಹೋಗಿ. ಸರಿ. ಹೇ ಹೇ ಭಾಷಿಣಿ, ಯಾಕಿನ್ನು ಹೀಗೆ ಕೂತಿದ್ಯಾ? ಸರಿ, ಈ ಆರ್ನಮೆಂಟ್ಸ್ ಹಾಕೋ. ಆಮೇಲೆ ಹಾಕೋತೀನಿ ರಾಹುಲ್ ಅವರೇ, ನೀವ್ ಹೊರಡಿ. ನಾನು ಎಲ್ಲಿಗೆ ಹೋಗ್ಲಿ? ನೀನಿನ್ನೂ ರೆಡಿ ಆಗಿಲ್ಲ ಅಂತ ಮೇಡಮ್ ಗೊತ್ತಾದ್ರೆ ನನಗ್ ಬೈತಾರಷ್ಟೇ. ಸರಿ, ನಾನೇ ಹಾಕ್ತೀನಿರು. ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನ್ ನಟನೆ ಮುಂದೆ ಮಹಾನಟಿ ಅನ್ನೋ ಬಿರುದು ಕೂಡ ವೇಸ್ಟೇ. ಏನಕ್ಕೆ ಇಲ್ಲಿವರೆಗೂ ಬಂದಿದೆ? ಜ್ಯೂಸ್ ತಂದಿದ್ದೀನಿ ರಾಹುಲ್. ಸರ್ಸು, ಜ್ಯೂಸ್ ತಗೋ. ಅದ್ಗೆ ಏನಿದು? ನೀವು ಸರಸು ಅಂತಿದ್ದೀರಲ್ಲ, ಯಾಕೆ? ಅಂದ್ರೆ ಅದೇ, ಇವಳು ಹೀಗೆ ಅಂದವಾಗಿ ರೆಡಿ ಆಗಿರೋದನ್ನ ನೋಡಿದ್ರೆ ಒಂದು ಸಲ ಸರ್ಸು ಹಾಗನ್ನಿಸ್ತು, ಅದಕ್ಕೆ ಹಾಕರ್ದೆ. ಸಾರಿ. ಜ್ಯೂಸ್ ತಗೋ.
ಫೋನ್ ತೆಗೆದು ಏನ್ ಮಾಡ್ತಿದ್ಯಮ್ಮ? ರಾಹುಲ್, ಬೇಗ ರೆಡಿ ಆಗಿ ಬನ್ನಿ. ನಾನು ಕೂಡ ಇನ್ನೂ ರೆಡಿ ಆಗಿಲ್ಲ. ಮೊದಲೇ ಫಂಕ್ಷನ್ಗೆ ಟೈಮ್ ಆಗ್ತಿದೆ ಅಲ್ವಾ? ನನಗೆ ಫೋನ್ ಮಾಡಿದ ವ್ಯಕ್ತಿ ಹೇಳಿದ್ ನಿಜಾನ ಇಲ್ವಾ ಅಂತ ತಿಳ್ಕೊಳ್ಳೋಣ ಅಂದ್ರೆ ಸರ್ಸು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಸರ್ಸು ಮನೆಯಲ್ಲೇ ಇರ್ಬೇಕಾದ್ರೆ ರಾಹುಲ್ ಮದುವೆ ಹೇಗಾಗುತ್ತೆ? ಒಂದು ವೇಳೆ ಭಾಷಿಣಿ ಕುಟುಂಬಕ್ಕೆ ಸರ್ಸು ತ್ಯಾಗ ಮಾಡಿದಳ? ನಿಜ ಏನು ಅಂತ ತಿಳ್ಕೋಬೇಕು ಅಂದ್ರೆ ನಾನು ಆ ಮನೆಗೆ ಹೋಗ್ಲೇಬೇಕು. ನಮಸ್ಕಾರ. ಮದುವೆ ಸ್ವರ್ಗದಲ್ಲಿ ನಿರ್ಣಯ ಆಗಿರುತ್ತೆ ಅಂತಾರೆ. ಅದು ನಿಜ ಅಂತ ರಾಹುಲ್ ಭಾಷಿಣಿ ಮದುವೆಯಲ್ಲಿ ಪ್ರೂವ್ ಆಗೋಯ್ತು. ನೀವ್ ಹೇಳೋದು ನಿಜನೇ. ಅದಕ್ಕೆ ದೇವತೆ ಅಂತ ಸೊಸೆ ನಮ್ಮನೆ ಕಾಲಿಟ್ಟಿದ್ದಾಳೆ. ಅವಳನ್ನ ನಿಮ್ಮೆಲ್ರಿಗೂ ಪರಿಚಯ ಮಾಡಿಸ್ಬೇಕು ಅಂತಾನೆ ಈ ರಿಸೆಪ್ಷನ್ ಅರೇಂಜ್ ಮಾಡಿರೋದು. ಸೊಸೆ ಮಾತ್ರ ಅಲ್ಲ, ಇನ್ ಸ್ವಲ್ಪ ದಿವಸಕ್ಕಾದ್ರೆ ಮೊಮ್ಮಗನೋ ಮೊಮ್ಮಗಳೋ ಬರ್ತಾರೆ ಅಂತ ಕೇಳ್ಪಟ್ಟೆ. ಹೌದೌದು. ಇಷ್ಟಕ್ಕೂ ನಿಮ್ ದೇವತೆಯಲ್ಲಿ ಬರ್ತಾ ಇದ್ದಾರೆ ನೋಡಿ. ನವ್ಯ, ಯಾಕೆ ಮೇಡಮ್, ಇವೆಲ್ಲ ಇದೆ ಅಲ್ವಾ? ಇದೆಲ್ಲರ ಜೊತೆಗೆ ಇದು ಕೂಡ ಇದ್ರೇನೆ ನೀನು ಅಂದವಾಗಿ ಚಂದವಾಗಿ ಈ ವಾಗ್ದೇವಿ ಸೊಸೆ ಥರ ಇರ್ತೀಯ. ಸಾರಿ. ನಮಸ್ಕಾರ. ನೋಡಿದ್ಯಾ ಪ್ರೀತಿ, ದೊಡ್ಡ ಸೊಸೆಗೆ ಒಂದು ಚಿಕ್ಕ ಉಂಗುರ ಕೂಡ ಕೊಟ್ಟಿಲ್ಲ. ಆದ್ರೆ ಅವಳಿಗೇನೋ ಅಷ್ಟು ಕಾಸ್ಟ್ಲಿ ನೆಕ್ಲೆಸ್ಸು ನೋಡಿ ಹೊಟ್ಟೆ ಉರಿತಾ ಇದೆ. ಸ್ವಲ್ಪ ತಾಳ್ಮೆ ತಗೊಳ್ಳಿ ವನಜಕ್ಕ. ಇದನ್ ಪೂರ್ತಿ ನಾಶ ಮಾಡೋದಕ್ಕೆ ಅವಳಪ್ಪ ಬರ್ತಿದ್ದಾನಲ್ವಾ? ನಿಜವಾಗ್ಲೂ ಬರ್ತಾರಾ ಪ್ರೀತಿ? ಮಗಳಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಯಾವ ತಂದೆ ಸುಮ್ಮನೆ ಇರ್ತಾನೆ? ಬರ್ತಾನೆ. ಆವೇಶದಲ್ಲಿ ನಿಜ ಏನು ಅಂತ ಕಾಕ್ತಾನೆ. ಆವಾಗ ಸರಸು ಜೊತೆಗೆ ಅವನು ಹೊರಗೆ ಹೋಗ್ತಾನೆ. ಬನ್ನಿ. ರಾಹುಲ್,
ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬರ್ತೀನಿ. ಸೆಲ್ಫಿ ತಗೋತಿದ್ದೀನಿ, ಈ ಕಡೆ ನೋಡಿ. ಇವಾಗ ಎದ್ದೇಳಿ. ಭಾಷಿಣಿ, ಸೆಲ್ಫಿ ಅಂದ್ರೆ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಅಂದ್ರೆ ನೀನು ನಗ್ಬೇಕು. ಸ್ವಲ್ಪ ನಗು. ನೋಡು.